ಟೇಸ್ಟಿ ಆಗ್ಬಿಟ್ಟೈತೆ ಅಮ್ಮ. ಒಂದು ಕಾಳು ಬಿಡಿಸಿಲ್ಲ ಇಲ್ಲಿ ಇವೆಲ್ಲ ಟೋಸ್ ಅಲ್ಲೇ ಹಾಕು. ಉಲ್ಟಾ ಬಿಡಿಸು. ಹಂಗಲ್ಲ ಕಣ, ಆ ಕಡೆ ಬಿಡಿಸ್ಬೇಕು. ಆ ಕಡೆ ಸಿಂಧೂರಾಗ ಇಲ್ಲಿ ತನಕ ಆಡಿದ್ದ ಆಟ ಭಾಯ್ ಸೂರ್ಯ ಭಾಯ್ ಕಬಡ್ಡಿ ಕಬಡ್ಡಿ ಏನ್ ಆಟ ಆಡಿಸ್ದೆ ಭಾಯ್ ಕಬಡ್ಡಿ 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 ನೀನ್ ಬಾ ಒಳಗ್ ಬಾ ಕಬಡ್ಡಿ 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 ಇಷ್ಟ ಮೂರ್ಜಿ ಎಷ್ಟು ತಿಂಗಳಾಯ್ತು ಇವಾಗ? ಇನ್ನೇನವ ಅವರು ಈಗ ಇಲ್ಲಿ ಇದ್ರೊಳಗೆ ಹಾಕೋದಾ? ಅಲ್ಲಿ ಓಪನ್ ಮಾಡ್ಬಿಟ್ಟು ಹಾಕ್ತವನೆ. ನಾನು ಹೆಂಗ್ ಕೊಟ್ಟಿದ್ದು ನಿನ್ಗೆ? ನಾನು ಇವಳು ಅಡುಗೆ ಮಾಡ್ತಾ ಇದ್ಲು. ತೈಲೂರು ಸೊ ಫ್ರೆಂಡ್ಸ್, ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಅಂದರೆ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಹಸಿ ಅವರೆಕಾಯಿ ಯೂಸ್ ಮಾಡ್ಕೊಂಡು ಮಾಡುವಂಥ ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಹಸಿ ಅವರೆಕಾಯಿ ಸಾಂಬಾರು ಮಾಡೋದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ದಪ್ಪು ಟೊಮೊಟೊ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಫ್ರೀಯಾಗಿ ಕುತ್ಕೊಂಡಿದ್ದಾಗೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಈಸಿ ಆಗುತ್ತೆ, ಬೇಗನೆ ಮುಗಿಯುತ್ತೆ ಕೆಲಸ ಅಂತೇಳಿ. ಇದಕ್ಕೆ ಫ್ರೈ ಮಾಡೋದಕ್ಕೆ ಮಸಾಲೆನ ಫ್ರೈ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ತೊಗೊಂಡಿದ್ದೀನಿ, ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು 4-5 ಮೆಣಸು, ಚಕ್ಕೆ, ಲವಂಗ, ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಒಂದಿಷ್ಟುದ್ದ ಚಕ್ಕೆ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮೊನ್ನೆ ನಾನ್ ವೆಜ್ ಮಾಡಿರೋದ್ರಿಂದ ಈಗ ನಾನ್ ವೆಜ್ ಮಾಡ್ತಾಯಿಲ್ಲ. ಮೊಟ್ಟೆ ಇದೆ, ಹಾಗಾಗಿ ಮೊಟ್ಟೆ ಎಲ್ಲ ಹಾಕಿ ಖಾಲಿ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಜನವರಿ 22 ನಿಮಗೆ ಗೊತ್ತಿರ್ಬೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಹಿಂದೂ ದೇವರಾಗಿರೋದ್ರಿಂದ, ನಾವು ಹಿಂದೂ ದೇವ್ರನ್ನ ಪೂಜಿಸ್ತಾರೆ ಅಂದಮೇಲೆ ನಾವು ಮನೇನ ತುಂಬ ಕ್ಲೀನ್ ಮಾಡಿಕೊಂಡು ಅದನ್ನು ಪೂಜೆ ಮಾಡಬೇಕು. ಹಾಗಾಗಿ ನಾನು ಎಲ್ಲರ ಮನೇಲಿ ಏನೇನಿದೆ ಎಲ್ಲನೂ ಖಾಲಿ ಮಾಡ್ತಿದ್ದೀನಿ. ಅಂದರೆ ನಾನ್ ವೆಜ್ ಐಟಮ್ಸ್, ಅದು ವೆಜಿಟೇರಿಯನ್ನೇ ಮೊಟ್ಟೆ. ಆದರೆ ನಾವು ಅದು ವೆಜಿಟೇರಿಯನ್ ಅಂತ ಆದರೂ ಕೂಡ ನಾವು ಮೊಟ್ಟೆನ ವೆಜ್ ಅಂತ ನಾವು ಒಪ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾನು ಇವತ್ತಿರೋ ಫ್ರಿಜ್ಜಲ್ಲಿ ಮೊಟ್ಟೆ ಇತ್ತು, ಹಾಗಾಗಿ ಎಲ್ಲನೂ ಖಾಲಿ ಮಾಡಿಬಿಡೋಣ, ಸಂಜೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾರ್ಮಲಾಗಿ ಇದಕ್ಕೆ ಮಟನ್ ಸಾಂಬಾರು ಪೌಡರ್ ಹಾಕ್ತಾರೆ. ಆದರೆ ಇವತ್ತು ನಾನು ಬೇಳೆ ಸಾಂಬಾರು ಪೌಡರ್ ಹಾಕಿ ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮ್ಮ ಮನೇಲಿ ಬೇಳೆ ಸಾಂಬಾರು ಪೌಡರ್ ಎಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋತಾ ಇದ್ದೀನಿ. ಬೆಳಗ್ಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಇವತ್ತು ಹಾಕೋತಾ ಇರೋದು 4 ಮೊಟ್ಟೆ ಹಾಕ್ತಾಯಿದ್ದೀನಿ. ಸಂಜೆಗೂ ಆಗುತ್ತೆ ಅಂತ ಇದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಯಾಕಂದರೆ ಅವರು ಇಲ್ಲಿಂದ ಬರೋ ಅಷ್ಟರಲ್ಲಿ ನಿಮ್ಮೆಲ್ಲ ಸಾಂಬಾರೆಲ್ಲ ರೆಡಿ ಮಾಡಿ ಆಮೇಲೆ ಮುದ್ದೆ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗ್ರೈಂಡ್ ಆಗಿದೆ ಮೊಟ್ಟೆ ಸಾಂಬಾರಿಗೆ. ಮಸಾಲೆ ಅಂತೂ ರೆಡಿ ಆಯಿತು. ಈ ಒಂದ್ಸರಿ ಬೇಳೆ ಸಾಂಬಾರು ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇವಾಗ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ. ನಾನು ಹಸಿ ಅವರೆಕಾಯಿನೇ ತೊಗೊಂಡಿದ್ದೆ, ಎಲ್ಲನೂ ರೆಡಿ ಮಾಡಿಕೊಂಡೆ. ಆದರೆ ಹಸಿ ಅವರೆಕಾಯಿನೇ ತೊಗೊಂಡಿಲ್ಲ, ಸೊ ಅದನ್ನು ತೊಗೊಂಡ್ಬಂದ್ಬಿಟ್ಟಿದೆ. ನಾನು ಈ ರೀತಿ ಅವರೆಕಾಯಿನ ತಂದಾಗ ಈ ರೀತಿ ಎಲ್ಲ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಅಡುಗೆ ಯಾವ್ಯಾವ್ದು ಅಡುಗೆ ಮಾಡ್ತೀನಿ ಅವಾಗ ತೊಗೋತೀನಿ. ಯಾಕಂದರೆ ಅದು ಫ್ರಿಜ್ಜಲ್ಲಿ ಅಡುಗೆ ಬೌಲಲ್ಲಿ ಇಟ್ಕೊಂಡ್ರು ಬ್ಲ್ಯಾಕ್ ಬಂದುಬಿಡುತ್ತೆ. ಈ ರೀತಿ ಟೈಟ್ ಕಂಟೈನರಲ್ಲಿ ಇಟ್ಕೊಂಡಾಗ ಬ್ಲ್ಯಾಕ್ ಬರಲ್ಲ, ಕಾಳು ಫ್ರೆಶ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಬೇಕು ಅಷ್ಟು ತಗೊಂಡು ಬಾಕಿ ಉಳಿದಿರುವಂಥ ಕಾಳನ್ನ ಹಾಗೆ ಇಟ್ಬಿಡ್ತೀನಿ. ಸೊ ನನಗೆ ಇಷ್ಟು ಸಾಕು.
ತುಂಬಾ ಚೆನ್ನಾಗಿರುತ್ತೆ. ಒಂಥರ ಮಸಾಲ ಅಂತಲೇ ಹೇಳ್ಬೋದು. ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಫಸ್ಟು ನಾನು ಮಸಾಲೆ ರುಬ್ಕೊಳ್ಳೋದಕ್ಕಿಂತ ಮೊದಲು ನಾನು ಸಾಂಬಾರಿಗೆ ನಮ್ಮ ಆಂಟಿ ಜೊತೆ ಮಾತಾಡ್ಕೊಂಡು ಮತ್ತೆ ಎಣ್ಣೆ ಹಾಕಿದೆ. ಆಮೇಲೆ ಸ್ಟವ್ ಆಫ್ ಮಾಡಿ ಪುನಃ ಮಸಾಲೆ ರುಬ್ಕೊಂಡು ಈಗ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣವೇ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಖಾರ ಹಾಕೊಳ್ಳೋಣ. ಸೊ ಆ್ಯಕ್ಚುಲಿ ಅಂದರೆ ಯಾವಾಗಲೂ ನಾವು ಮಟನ್ ಸಾಂಬಾರು ಪೌಡರ್ ಹಾಕಿ ಸಾಂಬಾರು ಮಾಡ್ತೀವಿ, ಆದರೆ ಬೇಳೆ ಸಾಂಬಾರು ಪೌಡರ್ ಹಾಕಿ ಮಾಡ್ತೀವಲ್ಲ, ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ನಂದೊಂದು ಅಭ್ಯಾಸ ಏನಪ್ಪ ಅಂದರೆ, ನಾನೀಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಪ್ಲೇಟ್ಸ್ ಎಲ್ಲ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲನೂ ಒಂದು ಬೌಲ್ ಒಳಗಡೆ ಹಾಕಿ ಲಾಸ್ಟಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ. ನನಗೆ ಇಲ್ಲಿರೋದ್ರಿಂದ ನಾನು ಇಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಇಟ್ಬಿಡ್ಬೇಕು ತಟ್ಟೆಗಳೆಲ್ಲನೂ. ಆ ಥರ ಒಂದು ಹುಚ್ಚು ಅಭ್ಯಾಸ ನನಗೆ. ಅಲ್ಲೇ ಕ್ಲೀನ್ ಆಗಿಬಿಡ್ಬೇಕು ಎಲ್ಲನೂ ಅನ್ನೋದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಲೈಟ್ ಬ್ರೌನ್ ಕಲರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ನೀವು ನಾನ್ ವೆಜ್ಗೂ ಅಷ್ಟೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಫ್ರೈ ಆಗಿದೆ. ನಾನು ಇದಕ್ಕೆ ಕಾಳೆಲ್ಲ ತೊಳೆದು ಇಟ್ಕೊಂಡಿದ್ದೀನಲ್ಲ, ಆ ಕಾಳನ್ನ ಹಾಕೋತೀನಿ. ಇದು ಚೆನ್ನಾಗಿ ಫ್ರೈ ಆಗೋದನ್ನು ಮಾಡ್ತೀವಿ. ಚೆನ್ನಾಗಿ ಫ್ರೈ ಆಗ್ತದೆ. ಈಗ ಸ್ವಲ್ಪ ಎಣ್ಣೆ ಹಾಕಿದ್ರೆ ನಮಗೇನೆ ಒಂಥರ ಈಟೆ ಅನಿಸುತ್ತಲ್ಲ, ಅದಕ್ಕೆ ನಾನು ಮಧ್ಯಾಹ್ನ ಈ ರೀತಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಒಂದ್ಸರಿ ಕ್ಲೀನ್ ಮಾಡೋಕ್ಕೆ ಹೋದಾಗ ಅದು ಎಣ್ಣೆ ಮೇಲೆ ಬಿದ್ದುಬಿಡ್ತೀನಿ. ಇನ್ನೂ ಗಲೀಜು ಥರ ಕಾಣ್ತಿದೆ. ಹಾಗಾಗಿ ಹದಿನೈದು ಸ್ವಲ್ಪ ಒಂದು ರೀತಿ ಹಾಕೋತಾರೆ. ಸೊ ನೋಡಿ, ಎಣ್ಣೆ ರೀತಿ ಫ್ರೈ ಮಾಡಬೇಕಾದ್ರೆ ಕಾಳು ನೋಡಿ ಹಿಡಿಯುತ್ತೆ. ಇದು ಮಿಕ್ಸರ್ ಮಾಡ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಇಷ್ಟು ಬೇರೆನ ಇಟ್ಕೊಂಡು ಮಿಕ್ಸರ್ ಮಾಡ್ತೀವಲ್ಲ, ಆ ರೀತಿ ಅದೇ ಕೂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಉಳಿಬೇಕಾದ್ರೆ ಗೋಧಿ ಎಲ್ಲ ದಪ್ಪ ಹಲ್ವಾ ಆ ರೀತಿ ಹಾಕ್ತಾರೆ. ಸೊ ಈಗ ಫೈನಲಿ ಕಾಳು ಫ್ರೈ ಆಗಿದೆ. ನಾನು ರುಬ್ಕೊಂಡಿರೋಂಥ ಮಸಾಲೆನ ಈಗ ಇದಕ್ಕೆ ಹಾಕೋತೀನಿ. ಒಂದು ಗಟ್ಟಿ ಮಸಾಲೆನ ಹಾಕಿ ಇದು ಮಾಡಿರೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂತ ಇದೆ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲೆ ಜೊತೆ ಕಾಳು ಚೆನ್ನಾಗಿ ಬೆಂದರೆ ನಾವು ಮೊಟ್ಟೆ ಹೊಡೆದು ಹಾಕೊಂಡ್ರೆ ಆಯಿತು. ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ತೆಳು ಆಗ್ಬಿಟ್ರು ಕಷ್ಟ. ಮತ್ತು ಸಾಂಬಾರು ತುಂಬ ತೆಳು ಆಗ್ಬಿಟ್ರು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಮುದ್ದೆಗಂತೂ ಸ್ವಲ್ಪ ಮೀಡಿಯಮಾಗಿ, ಈ ಕಡೆ ತೆಳುನೂ ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ರೀತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು ಹದಕ್ಕೆ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಸಾಂಬಾರು ಸೊಪ್ಪು. ಈಗ ನಾನು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡ್ತೀನಿ. ಕುದೀಲಿ, ಆಮೇಲೆ ಮೊಟ್ಟೆ ಹೊಡೆದು ಹಾಕೊಳ್ಳೋಣ. ಸೊ ಇವಾಗ ಒಂದು 2 ನಿಮಿಷ ಬಿಟ್ಟಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಚೆನ್ನಾಗಿ ಕುದಿ ಬರ್ತಾ ಇತ್ತು. ಕಾಳು ಕೂಡ ಆಲ್ಮೋಸ್ಟ್ ಬೆಂದಿದೆ. ಹಸಿ ಅವರೆಕಾಯಿ ಅಲ್ವಾ, ಬೆಂದಿರುತ್ತೆ. ಸೊ ಇವಾಗ ಇದಕ್ಕೆ ಫಸ್ಟ್ ಉಪ್ಪು ಹಾಕೋಬಿಡೋಣ. ಮಸಾಲೆ ಉಪ್ಪು ಜೊತೆ ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆ ಹೊಡೆದು ಹಾಕ್ಕೊಂಡ್ರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಉಪ್ಪನ್ನ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಭಾನುವಾರ ಆಗಿರೋದ್ರಿಂದ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಗೊತ್ತಲ್ಲ, ಒಂದು ವಾರದಿಂದ ಉಳಿದಿರೋಂಥ ಎಲ್ಲ ಕೆಲಸನ ಪ್ರಿಪೇರ್ ಮಾಡುವಷ್ಟರಲ್ಲಿ ಸಾಕಾಗ್ಬಿಟ್ಟಿರುತ್ತೆ. ಎಲ್ಲನೂ ಒಂದೊಂದು ಕಡೆ ಜೋಡಿಸೋ ಅಷ್ಟರಲ್ಲಿ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಮಿಕ್ಸಿಲೇ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದೊಂದು ಸ್ವಲ್ಪ ಉಪ್ಪು ಕರಗಿ ಇದಕ್ಕೆ ಹಸಿ ಹೋಗ್ಬಿಡ್ತೀನಿ. ಸೊ ಮನೆಯವ್ರು ಬಿಡ್ಸಕ್ಕೆ ಹೋಗಿದ್ದಾರೆ. ಹಸಿದು ಖಾಲಿಯಾಗಿದೆ. ಬರೋವರೆಗೂ ಇದೊಂದು ಸ್ವಲ್ಪ ಉಪ್ಪು ಬಂದರೆ ಬಂದ ತಕ್ಷಣವೇ ಹಾಕ್ಬಿಟ್ಟು ಮುದ್ದೆ ಮಾಡ್ಬೋದು. ಸೊ ಬಂದರು. ಅಪ್ಪ ಇಲ್ಲಿ ನಾನು ಏನು ಹೇಳ್ದೆ ಹೇಳು, ಕಾಲು ತೊಳ್ಕೊಂಡು ಅಡುಗೆ ಮನೆಗೆ ಬರಬೇಕು. ಸೊ ಇವಾಗ ಉಪ್ಪು ಕರಗಿದೆ. ಇದಕ್ಕೆ ಮತ್ತೆ ಇಟ್ಕೊಳ್ಳೋಣ. ಏನು ತೆಗಿಸ್ಕೊಂಡು ಬಂದಿದ್ಯಾ? ಐಸ್ ಕ್ರೀಮ್. ಹಾಂ, ಅಷ್ಟೇ. ಮುದ್ದೆಗಿಟ್ಟೆ ಅಷ್ಟಲ್ಲಿ ತಂದ್ರಿ. ಕೊಟ್ರ ಬಾಡ್ಗೆನ?
ಇದಕ್ಕೆ ನಾನು ಇನ್ನೊಂದು ಸೌಟ್ ಇಟ್ಕೊಂಡಿದ್ದೀನಿ. ಮೊಟ್ಟೆ ಹೊಡೆದು ನನಗೆ ಡೈರೆಕ್ಟ್ ಹಿಂಗೆ ಹಾಕ್ದಾಗ ಅದು ಹರಡ್ಬಿಡುತ್ತೆ, ಚೆನ್ನಾಗಿರಲ್ಲ. ಉಂಡುಂಡೆ ಥರನೇ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಏನು ತಂದೆ ತೋರಿಸು? ಒಂದು ಐಸ್ ಕ್ರೀಮ್ ಫ್ರೀಸರಲ್ಲಿ ಇಡಬೇಕು. ಇದೊಂದು ಫ್ರೀಸರಲ್ಲಿ ಇಡೋಕೋಗಿ. ಆಮೇಲೆ ದೊಡ್ಡದು ಇಟ್ಟಿರಿ. ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಮೊಟ್ಟೆ ಹೊಡ್ತೀವಿ ಹಾಕೊಂಡ್ರೆ ಹೋಗಿ. ಇಲ್ಲಿ ನಾನು ಒಂದು ಸೌಟ್ ಇಟ್ಕೊಂಡಿದ್ದೀನಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೌಟಿಗೆ ಬಿಟ್ಕೊಂಡು ಫ್ರೀಸರಲ್ಲಿ ಇಡೋ ಊಟ ಮಾಡ್ತೀನಿ ಅಂತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮೊಟ್ಟೆ ಪೂರ್ತಿ ದೊಡ್ಡ ಸೌಟು ಪೂರ್ತಿ ಆಗಿದೆ. ಮೆಲ್ಲ ಮೆಲ್ಲ ಒಂದೊಂದನ್ನೇ ಈ ರೀತಿ ಬಿಟ್ಕೊತೀನಿ. ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಕಲಸೋಗುತ್ತೆ. ಮೊಟ್ಟೆ ಫ್ರೈಮಲ್ಲಿ ಇನ್ನೊಂದು ರೀತಿ ಆಗಿಬಿಡುತ್ತೆ. ನಾವು ಮೊಟ್ಟೆನ ಹೊಡೆದು ಫ್ರೈ ಮಾಡಿ ಸಾಂಬಾರು ಮಾಡ್ತೀವಲ್ಲ, ಆ ರೀತಿ ಆಗಿಬಿಡುತ್ತೆ. ಚೆನ್ನಾಗಿ ಹಾಕೋತಾ ಇದ್ದೀನಿ. ಅದರಲ್ಲಿ ಏನೋ ನಮ್ಮ ಅಪ್ಪಂಗೆ ನಿದ್ದೆ ಸಿಕ್ಬಿಡ್ತದೆ ಟಿವಿ. ಸರ್ ಬನ್ನಿ ನಿದ್ದೆ ತಕೊಳ್ಳಿ ಅಂತ ಕೊಡ್ತಾರೆ ಒಂದು ಈಗ ಇದನ್ನ ಜಸ್ಟ್ ಲಿಟ್ ಓಪನ್ ಕ್ಲೋಸ್ ಮಾಡಿ ಬಿಡ್ತೀನಿ. ಒಂದು 2 ನಿಮಿಷ ಅಷ್ಟೊಂದು ಮೊಟ್ಟೆ ಬೆಂದ್ಬಿಡುತ್ತೆ. ಸರ್ ನಾನು ಡಸ್ಟ್ಬಿನ್ ಅಂತ ಅಡುಗೆ ಮನೇಲಿ ಏನು ಇಟ್ಕೊಂಡಿಲ್ಲ. ಇದೊಂದು ಹಳೇ ಬೋಸಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಅಡುಗೆ ಮನೇಲಿ ಯೂಸ್ ಮಾಡೋದಂತೆಲ್ಲ ಡೈಲಿ ಒಂದು ಕವರ್ ಇಟ್ಕೊಂಡು ಅಡುಗೆ ಮಾಡಿ ಎಲ್ಲ ಇಟ್ಕೊತೀನಿ. ಆಮೇಲೆ ನೆಕ್ಸ್ಟ್ ಈ ಕವರ್ ಎತ್ತಿದ್ಮೇಲೆ ಡೈಲಿ ಇದನ್ನು ತೊಳ್ಕೊತೀನಿ. ಈ ಪಾತ್ರೆ ನಮ್ಮ ಮನೆಗೆ ಡಸ್ಟ್ಬಿನ್ ಅಂದರೆ ನಮ್ಮ ಅಡುಗೆ ಮನೆಗೆ. ಹೊರಗಡೆ ತಿಂದಿದ್ದು ಎಲ್ಲ ತಂದು ಇದ್ರೊಳಗಡೆ ಹಾಕಲ್ಲ ನಾವು. ಜಸ್ಟ್ ಅಡುಗೆ ಮನೇಲಿ ಏನು ಯೂಸ್ ಮಾಡ್ತೀವಿ ಅದನ್ನ ಮಾತ್ರ. ಸೊ ಇದು ಮುದ್ದೆ ಉಪ್ಪು ಬಂದ ತಕ್ಷಣ ಮುದ್ದೆ ಮಾಡಿದ್ರೆ ರೆಡಿ ಆಯಿತು ಅಂತ. ಇದೊಂದು ಸ್ವಲ್ಪ ಇದಾಗಲಿ ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿರೋಂಥ ಪಾತ್ರೆಗಳೆಲ್ಲ ತೊಳ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಗಿದೆ. ಇವಾಗ ನಾನು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು. ನಮ್ಮ ಕಡೆ ಮುದ್ದೆನೇ ತುಂಬ ತೆಳು ಮಾಡ್ತೀವಿ, ನಮ್ಮ ಕಡೆ ತುಂಬ ಗಟ್ಟಿ ಮಾಡ್ತಾರೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೊಟ್ಟೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಮೊದಲು ನಾನು ಸ್ಟವ್ ಆಫ್ ಮಾಡ್ಕೊತೀನಿ, ಯಾಕಂದರೆ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ. ಅವರೆಕಾಳು ಸಮೇತ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಹಸಿ ಅವರೆಕಾಯಿ ಮೊಟ್ಟೆ ಸಾಂಬಾರು.